ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ. ಹಾಗೆ ಇದು ಇಂಡಿಪೆಂಡೆನ್ಸ್ ಡೇ ದಿವಸದ ವಿಡಿಯೋ. ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹಾಗೆ ತುಂಬ ವೀಡಿಯೋಸ್ ಮಾಡಿದ್ವಿ, ಬಟ್ ನಿಮ್ಮ ಜೊತೆ ಆ ದಿವಸ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದು ಸಣ್ಣ ಸಣ್ಣ ವೀಡಿಯೋಗಳನ್ನು ಸಣ್ಣ ಬ್ಲಾಗ್ ರೀತಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ನೋಡಿ, ಇಲ್ಲಿ ನಮ್ಮ ಮನೆಯ ಬಾವುಟ. ನಾವು ಮನೆಯಲ್ಲಿ ಕೂಡ ಬಾವುಟವನ್ನು ಹಾಕಿದ್ವಿ. ಹಾಗೆ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಪೂಜೆಯ ದಿವಸದ ವಿಡಿಯೋ ಇದು. ಹಾಗೆ ನಮ್ಮ ಊರಲ್ಲಿ ಕೂಡ ವರಮಹಾಲಕ್ಷ್ಮಿ ಪೂಜೆ ಇತ್ತು ಅಯ್ಯಪ್ಪ ಮಂದಿರದಲ್ಲಿ. ಹಾಗೆ ಎಲ್ಲರೂ ನಮ್ಮ ಮನೆಯಲ್ಲಿ ಇವಾಗ ವರಮಹಾಲಕ್ಷ್ಮಿ ಪೂಜೆಗೆ ಹೋಗಲಿಕ್ಕೆ ಹೊರಡ್ತಾ ಇದ್ದೀವಿ. ಹಾಗೆ ಅತ್ತಿಗೆ ಕೂಡ ನಮ್ಮ ಜೊತೆನೇ ಬಂದಿದ್ದರು. ನಾವೆಲ್ಲರೂ ಒಟ್ಟಾಗಿ ವರಮಹಾಲಕ್ಷ್ಮಿ ಪೂಜೆಗೆ ಹೋದ್ವಿ. ಹಾಗೆ ನನ್ನ ಅತ್ತಿಗೆದು ಹಾಗೂ ನಂದು ಸೇಮ್ ಸ್ಯಾರಿ, ವರಮಹಾಲಕ್ಷ್ಮಿ ಪೂಜೆ ಅಂತಲೇ ನಾವು ಹೊಟ್ಟಿರುವಂಥ ಸ್ಯಾರಿ. ಇದು ಸೇಮ್ ಕಲರ್ ಸ್ಯಾರಿ, ಬಟ್ ಬ್ಲೌಸ್ ಸ್ವಲ್ಪ ಚೇಂಜಸ್ ಇತ್ತು. ಬಟ್ ವಿಡಿಯೋದಲ್ಲಿ ಅದು ಸೇಮ್ ಕಲರ್ ಆಗಿ ಕಾಣ್ತಾ ಉಂಟು ನೋಡಿ. ಫೈನಲಿ ನಾವು ಪೂಜೆಗೆ ಹೋಗ್ಲಿಕ್ಕೆ ರೆಡಿ ಆದ್ವಿ. ಇಲ್ಲೇ ನೋಡಿ, ಇದೇ ನೋಡಿ ಅಯ್ಯಪ್ಪ ಮಂದಿರ, ಅಯ್ಯಪ್ಪ ಸ್ವಾಮಿಯ ಮಂದಿರ ಇದು. ಹಾಗೆ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ಇವತ್ತು ಶ್ರೀ ವರಮಹಾಲಕ್ಷ್ಮಿ ಅಮ್ಮನವರ ಪೂಜೆ ಆಗ್ತಾ ಉಂಟು. ಆದರೆ ಗುಡಿಯ ಒಳಗಡೆ ಅಲ್ಲ, ಹೊರಗಡೆ. ಹಾಗೆ ಸಭಾ ಕಾರ್ಯಕ್ರಮ ಕೂಡ ಇತ್ತು. ಹಾಗೆ ಇಲ್ಲಿ ನೋಡಿ ತುಂಬ ಮಂದಿ ಇದ್ದರು, ತುಂಬ ಮಂದಿ ಮಹಿಳೆಯರು ನೋಡಿ. ಹಾಗೆ ತುಂಬಾ ಚೆನ್ನಾಗಾಯಿತು ವರಮಹಾಲಕ್ಷ್ಮಿ ಪೂಜೆ. ಹೆಂಗಸರಿಗಂತೂ ಈ ಪೂಜೆ ತುಂಬ ಪ್ರಾಮುಖ್ಯತೆ. ಅಂದರೆ ಎಲ್ಲರೂ ಈ ಪೂಜೆಯನ್ನು ಮಾಡ್ತಾರೆ. ಯಾರಿಗೆಲ್ಲ ಈ ಪೂಜೆ ಅಂದರೆ ವ್ರತ ಕೂಡ ಮಾಡ್ತಾರೆ. ಕೆಲವರು ಬೆಳಗ್ಗೆಯಿಂದ ಉಪವಾಸ ಇದ್ದು ಪೂಜೆ ಎಲ್ಲ ಆದ ನಂತರ ಊಟ ಮಾಡೋದು ಉಂಟು. ಆದರೆ ಕೆಲವರು ಕೆಲವೊಂದು ರೀತಿ ಆಚರಣೆಯನ್ನು ಮಾಡ್ತಾರೆ. ಕೆಲವರು ಮನೆಯಲ್ಲೇ ಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡೋದು ಉಂಟು. ಹಾಗೆ ಕೆಲವರಿಗೆ ಅದು ಸಾಧ್ಯವಾಗುವುದಿಲ್ಲ ಅಲ್ವಾ. ಹಾಗಾಗಿ ಅವರು ಈ ರೀತಿ ಎಲ್ಲಾದರೂ ಪೂಜೆ ಇದ್ದರೆ ಸಂಜೆ ಹೊತ್ತು ಹೋಗಿ ಪೂಜೆಗೆ ಹೋಗಿ ಪೂಜೆಯನ್ನು ಕೊಟ್ಟು ಪ್ರಸಾದವನ್ನು ತಗೊಳ್ಳೋದು ಕೂಡ ಉಂಟು. ಪೂಜೆ ಎಲ್ಲ ಆದ ನಂತರ ಫಲಹಾರ ತಗೊಂಡು ನಾವಿವಾಗ ಮನೆಗೆ ಹೊರಟ್ವಿ. ಹಾಗೆ ನಾನು ಮನೆಯಲ್ಲಿ ಒಂದು ಶಂಖಪುಷ್ಪದೊಂದು ಪಾನೀಯವನ್ನು ಮಾಡಿದ್ದೀನಿ. ಇದು ತುಂಬ ಒಳ್ಳೆಯದಂತ ಹೇಳ್ತಾರೆ. ಹೆಲ್ತಿಗೆ ತುಂಬ ಬೆಸ್ಟ್. ಅಂದರೆ ಇದು ಹಾರ್ಟ್ ಪೇಷಂಟಿಗೆ ಆಗಿರ್ಬೋದು, ಶುಗರ್ ಪೇಷಂಟಿಗೆಲ್ಲ ತುಂಬ ಬೆಸ್ಟ್ ಅಂತ ಹೇಳ್ತಾರೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂತು ನೋಡಿ. ಹಾಗೆ ಮೀಶೋದಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟ್ಸ್ ತುಂಬ ಒಳ್ಳೆಯದಿದೆ. ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾವು ಅಂದರೆ ಯಾವುದೇ ಬಟ್ಟೆ ಆದರೂ ನಾವು ವರ್ಷಂಪೂರ್ತಿ ಹಾಕೋದಿಲ್ಲ ಅಲ್ವಾ. ಆ ಮಟ್ಟಿನಲ್ಲಿ ನೋಡಿದರೆ ನಮಗೆ ಚೀಪ್ ರೇಟಲ್ಲಿ ಸಿಗುವಂಥದ್ದು ನಾವು ಸ್ವಲ್ಪ ದಿವಸ ಹಾಕಿದರೂ ಕೂಡ ನಮಗೆ ಸಾಕು. ಯಾಕೆಂದರೆ ತುಂಬ ರೇಟ್ ಕೊಟ್ಟು ತೊಗೊಳ್ತೀವಿ, ಅದನ್ನು ಒಂದೆರಡು ಸರಿ ಹಾಕ್ತೀವಿ, ಮತ್ತು ಅದನ್ನೇ ಹಾಕಬೇಕಾ ಅಂತಿಲ್ಲ, ಅದನ್ನು ಸೈಡಲ್ಲಿ ಎತ್ತಿಡ್ತೀವಿ. ಅದಕ್ಕಿಂತ ಸ್ವಲ್ಪ ಚೀಪ್ ರೇಟಲ್ಲಿ ನಮಗೆ ಇಷ್ಟ ಆಗುವಂಥ ಕಲರಲ್ಲಿ ಸಿಗುವಂಥದ್ದಿದ್ದರೆ ಮೀಶೋ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ನನ್ನ ಕೆಲವೊಂದು ಕಲೆಕ್ಷನ್ಸ್ ಇದೆ ಮೀಶೋದು, ಅದನ್ನು ನಾನು ಇನ್ನೊಂದು ಸಾರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನನ್ನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ಈ ಸಣ್ಣ ಬ್ಲಾಗ್ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.